ಸೊ ನೀವು ನೋಡ್ತಾ ಇರೋದು ಅಲ್ಟ್ರಾವೈಲೆಟ್ನ X47 ಅನ್ನೋದೊಂದು ಎಲೆಕ್ಟ್ರಿಕ್ ಬೈಕ್ ಇದು. ಆ್ಯಂಡ್ ಈ ಬೈಕಲ್ಲಿ ಏನೇನಿದೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ಶುರು ಮಾಡಿ. ಸೊ ಮೊದಲಿಗೆ ಈ ಒಂದು ಬೈಕ್ನ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕ್ ನಮಗೆ F77 ಏನಿತ್ತು ಅದೇ ರೀತಿಯಾಗಿ ಇದ್ರೂ ಕೂಡ ಒಂದು ಕ್ರಾಸ್ ಓವರ್ ಆಗಿ ಅದನ್ನ ಚೇಂಜ್ ಮಾಡಿದ್ದಾರೆ. ಸೊ ನಿಮಗೆ ಏನಾದ್ರು ಒಂದು ವೀಕೆಂಡ್ ಒಂದು ರೈಡ್ ಹೋಗಬೇಕು ಅಂತಿದ್ರೆ ಮತ್ತೆ ಡೈಲಿ ಆಫೀಸ್ಗೆ ಹೋಗಬೇಕು ಅಂತಿದ್ರೆ ಇದೊಂದು ಒಳ್ಳೆ ಚಾಯ್ಸ್. ಸೊ ಈ ಒಂದು ಬೈಕ್ನ ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಂಗಲ್ ಚಾರ್ಜಲ್ಲಿ ನಮಗೆ ಇದು 323 ಕಿಲೋಮೀಟರ್ನ IDC ರೇಂಜ್ ಕೊಡುತ್ತೆ. ಸೊ ರಿಯಲ್ ವರ್ಲ್ಡ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ಒಂದು 250ರಿಂದ 300 ಒಳಗೆ ನಿಮಗೆ ಪಕ್ಕಾ ರೇಂಜ್ ಅಂತೂ ಸಿಗುತ್ತೆ. ಸೊ ಅಷ್ಟು ರೇಂಜ್ ಅಂದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ₹100 ಸಾಕು ನಮಗೆ ಫುಲ್ ಚಾರ್ಜ್ ಮಾಡೋದಕ್ಕೆ. ₹100 ಫುಲ್ ಚಾರ್ಜ್ ಮಾಡಿದ್ರೆ 323 ಕಿಲೋಮೀಟರ್ ಹೋಗುತ್ತೆ. ಸೊ ಅದೇ ನೀವು ನಾರ್ಮಲ್ ಬೈಕಿಗೆ ₹100 ಪೆಟ್ರೋಲ್ ಹಾಕಿದ್ರೆ 30 ಕಿಲೋಮೀಟರ್ ಹೋಗುತ್ತೆ. ಯಾವ್ದು ಬೇಕು ಅಂತ ನೀವೇ ಚೂಸ್ ಮಾಡಿ. ಸೊ ಇದರಲ್ಲಿ ಹೇಳಲೇಬೇಕಾದ ವಿಷಯ ಏನು ಅಂದ್ರೆ ಈ ಒಂದು ಆನ್ ಬೋರ್ಡ್ ಚಾರ್ಜಿಂಗ್. ಸೊ ಇದರಲ್ಲಿ ನಮಗೆ 1.6 ಕಿಲೋವ್ಯಾಟ್ ಅನ್ನೋ ಒಂದು ಆನ್ ಬೋರ್ಡಿಂಗ್ ಚಾರ್ಜಿಂಗ್ ಕೂಡ ಸಿಗ್ತಾ ಇದೆ. ಸೊ ಹಾಗಾಗಿ ನೀವು ಇದನ್ನ ಒಂದು ಜಸ್ಟ್ ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋದ್ರೆ ಸಾಕು, ಎಲ್ಲಿ ಬೇಕಾದ್ರೂ ನೀವು ಚಾರ್ಜ್ ಮಾಡಬಹುದು. ಈ ಒಂದು ಬೈಕ್ನ ಟಾಪ್ ಸ್ಪೀಡ್ ಬಗ್ಗೆ ಹೇಳಬೇಕಾದ್ರೆ 145 ಕಿಲೋಮೀಟರ್ನ ಟಾಪ್ ಸ್ಪೀಡ್ ನಮಗೆ ಈ ಒಂದು ಬೈಕ್ ಕೊಡುತ್ತೆ. ಅಂಡ್ ಫೈನಲ್ ಇದರ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ಇಷ್ಟೆಲ್ಲ ಫೀಚರ್ ಇರುವಂತ ಈ ಒಂದು ಬೈಕ್ ನಮಗೆ 2.75 lakhsಗೆ ಎಕ್ಸ್ ಶೋರೂಮ್ ಸಿಗುತ್ತೆ. ಸೊ ನೀವೇನಾದ್ರೂ ಈಗ ಬುಕ್ ಮಾಡಿದ್ರೆ ಮೊದಲ 1000 ಕಸ್ಟಮರ್ಸ್ಗೆ 2.49 lakhs ಅಲ್ಲಿ ಈ ಒಂದು ಬೈಕ್ ಸಿಗ್ತಾ ಇದೆ. ಸೊ ಈ ಒಂದು ಪ್ರೈಸ್ಗೆ ಈ ಬೈಕ್ ವರ್ತಿನ ಅಂತ ನೀವೇ ಹೇಳಬೇಕು.